ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ವಂದನೆಗಳು, ನಮಸ್ಕಾರಗಳು. ಸ್ನೇಹಿತರೆ, 2024 ಜೂನ್ ತಿಂಗಳಿನ ಕನ್ಯಾ ರಾಶಿಯ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ಹಲವಾರು ದಿನಗಳ ನಂತರ ನಮ್ಮ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೆ ಪುನಃ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಮತ್ತು ಇದು ಕಂಟಿನ್ಯೂ ಇರುತ್ತೆ ಪ್ರತಿ ತಿಂಗಳು. ಕಾರಣ ನಮ್ಮದೇ ಓನ್ ಸ್ಟುಡಿಯೋ ಆಗಿದೆ. ಯಾಕೆ ಹಲವಾರು ದಿನಗಳ ಗ್ಯಾಪ್ ಆಯಿತು ಅನ್ನೋದಕ್ಕೆ, ಪ್ರತಿ ತಿಂಗಳು ಒಂದೊಂದು ಚಾನಲ್ಗೆ ಹೋಗ್ತಾ ಇದ್ವಿ. ವ್ಯೂವರ್ಸ್ ಕೇಳೋರು ತುಂಬ ಜನ ಕೇಳಿದ್ದೀರಿ, ಇಷ್ಟ ಆದವರು ಕೇಳಿದ್ದೀರಿ ಅಂತ ಭಾವಿಸಿ ನಿಮ್ಮನ್ನು ಎಲ್ಲಿ ಫಾಲೋ ಮಾಡೋದು ಅಥವಾ ಸಿಗ್ತಿಲ್ಲ ನೀವು, ಹೀಗೆಲ್ಲ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಹಾಗಾಗಿ ನಮ್ಮದೇ ಯೂಟ್ಯೂಬ್ ಚಾನಲ್ ಇವಾಗ ನಮ್ಮದೇ ಸ್ಟುಡಿಯೋ, ಹಾಗಾಗಿ ಇಲ್ಲಿ ಪ್ರತಿ ತಿಂಗಳು ಮಿಸ್ ಮಾಡದೆ ಬರುವಂತಹ ಪ್ರಯತ್ನವನ್ನು ಮಾಡ್ತೀವಿ. ವೀಕ್ಷಕರೇ, ಈಗ ಕನ್ಯಾ ರಾಶಿಯ ಗ್ರಹಸ್ಥಿತಿಗಳನ್ನು ನೋಡೋಣ. ಕನ್ಯಾ ರಾಶಿಗೆ ಕುಜ ಅಷ್ಟಮದಲ್ಲಿ, ರವಿ ಗುರು ಬುಧ ಶುಕ್ರ 9ರಲ್ಲಿ, ಕೇತು 1ರಲ್ಲಿ, ಶನಿ 6ರಲ್ಲಿ ಹಾಗೂ ರಾಹು 7ನೇ ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ. ಅಂದರೆ ನೋಡಿ, ಅಷ್ಟಮದಲ್ಲಿರ್ತಕ್ಕಂತಹ ಕುಜ ಕನ್ಯಾ ರಾಶಿಯವರಿಗೆ ಮಂಗಳ ಕಾರ್ಯಗಳಿಗೆ ಅಡ್ಡಿ ಮಾಡ್ತಾನೆ, ಪಿತೃದೋಷವನ್ನು ಸೂಚನೆ ಮಾಡ್ತಾ ಹೋಗ್ತಾನೆ. ಅಥವಾ ಮಾಸ ಭವಿಷ್ಯ ಅಂತ ತೆಗೆದುಕೊಂಡ್ರೆ ತಂದೆಯಿಂದ ದೂಷಣೆಗೊಳಗಾಗ್ತಕ್ಕಂತಹ ಸಾಧ್ಯತೆಗಳು, ಅಥವಾ ತಂದೆ ತಾಯಿಗಳಿಂದ ಹಿರಿಯರಿಂದ ದೂಷಣೆಗೊಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಬರುತ್ತೆ. ಒಂದು, ವ್ಯಾವಹಾರಿಕವಾಗಿ ಅವರ ಮಾತನ್ನು ಅರ್ಥೈಸಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಎರಡನೇದಾಗಿ, ಇಮಿಡಿಯೇಟ್ ಏನು ಉತ್ತರ ಕೊಡಲೇಬೇಕು ಅನ್ನೋದಿಲ್ಲ. ಆ್ಯಂಡ್ ಪ್ರತಿ ಮಾತಿಗೂ ಗೆಲ್ಲಲೇಬೇಕು ಅನ್ನುವಂತಹ ಹಠ ಇಲ್ಲ, ಕಾನೂನು ಇಲ್ಲ. ಸೋತು ಗೆಲ್ಲೋಣ, ಈ ಅಷ್ಟಮ ಕುಜ ಅದನ್ನು ನೆನಪು ಮಾಡ್ತಾನೆ. ಹಾಗಾಗಿ ಮನೆಯಲ್ಲಿ ಆದಷ್ಟು ತಾಳ್ಮೆ, ಶಾಂತತೆ ಮತ್ತು ಇಷ್ಟು ರೂಢಿ ಮಾಡ್ಕೊಳ್ಳಿ. ಅಂತಂದರೆ ಎಲ್ಲ ಸಮಸ್ಯೆಗಳಿಗೂ ಸಾಲ್ವ್ ಆಗುತ್ತೆ. ಅಷ್ಟಮ ಕುಜ ನಿಮ್ಮ ಕನ್ಯಾ ರಾಶಿಯವರಿಗೆ ಇದನ್ನು ನೆನಪು ಮಾಡ್ತಾ ಹೋಗ್ತಾನೆ. ಇನ್ನು ರವಿ ಗುರು ಬುಧ ಶುಕ್ರ ಭಾಗ್ಯದಲ್ಲಿದ್ದಾರೆ. ಹಾಗಾಗಿ ಯೋಚನೆ ಮಾಡೋದೇ ಬೇಡ ನೀವು ಕನ್ಯಾ ರಾಶಿಯವರು. ಆರೋಗ್ಯವನ್ನು ಕೊಡ್ತಕ್ಕಂಥವನು, ವರ್ಚಸ್ಸನ್ನು ಹೆಚ್ಚು ಮಾಡ್ತಕ್ಕಂಥವನು, ನಿಮ್ಮ ಸ್ಟೇಟಸ್ 4 ಜನ ನೋಡಿದ ತಕ್ಷಣ ಕನ್ಯಾ ರಾಶಿಯವರಾಗಿದ್ದರೆ ನಿಮ್ಮನ್ನು ನೋಡಿದ ತಕ್ಷಣ ಜನ ವಾಹ್ ಹಿಂಗಿರಬೇಕು ಬದುಕಿದ್ರೆ ಅನ್ನುವ ಥರದ ವ್ಯಕ್ತಿತ್ವ ರವಿ ಕೊಡ್ತಾನೆ ಭಾಗ್ಯದಲ್ಲಿದ್ದಾಗ. ಗುರು ಭಾಗ್ಯದಲ್ಲಿದ್ದಾನೆ. ಹಾಗಾಗಿ ಸಕ್ಸಸ್ ರೇಟಿಗೆ ಏನೂ ಕೊರತೆ ಇಲ್ಲ. ಏನೇ ಕೆಲಸ ಮಾಡಿ ಯಶಸ್ಸಾಗತ್ತೆ. ಹೊಸದಾಗಿ ಉದ್ಯೋಗ ಪ್ರಾರಂಭ ಮಾಡ್ತಾ ಇದ್ದೀರಾ, ಹೊಸ ಬಿಸ್ನೆಸ್ಸು ಈಗಿನ್ನ ಶುರು ಮಾಡಬೇಕು, ಏನಾಗುತ್ತೋ ಏನೋ ಅನ್ನೋಂತಹ ಭಯ ಇದ್ದರೆ ಜೂನ್ ತಿಂಗಳು ಗುರುಬಲ ತುಂಬ ಚೆನ್ನಾಗಿದೆ. ಹಾಗಾಗಿ 1 ವರ್ಷ ಇರುತ್ತೆ. ಈಗ ತಾನೇ ಬಂದಿದೆ, ಹೋದ ತಿಂಗಳು ಬಂದಿದೆ. ಹಾಗಾಗಿ ಇನ್ನೊಂದು 10-11 ತಿಂಗಳಿಗೆ ಏನು ತೊಂದರೆ ಇಲ್ಲ. ಹಾಗಾಗಿ ಗುರು ಸ್ಥಾನ ಬದಲಾವಣೆ ಮಾಡಿ ಒಂದೇ 1 ತಿಂಗಳಾಗಿದೆ. ಹಾಗಾಗಿ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಬೇಡ. ಗುರುಬಲ ತುಂಬ ಚೆನ್ನಾಗಿದೆ. 2024 ಮೇನಿಂದ ಪ್ರಾರಂಭ ಆಯ್ತಿದ್ದು 2025 ಮೇ, ಆಲ್ಮೋಸ್ಟ್ ಆಲ್ ಮೇವರೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಕಾರಣ ಭಾಗ್ಯದಲ್ಲಿ ಗುರು ಆಗಿರ್ತಾನೆ. ಬುಧ ಶುಕ್ರರು ಅಲ್ಲೇ ಇದ್ದಾರೆ. ಹಾಗಾಗಿ ಯೋಚನೆಯನ್ನು ಮಾಡಿ ತೀರ್ಮಾನ ತೆಗೆದುಕೊಳ್ತೀರಿ, ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಯೋಚನೆಯೇ ಮಾಡಬೇಡಿ, ನಿಮಗೆ ತುಂಬ ರಕ್ಷಣೆಯನ್ನು ಕೊಡ್ತಾನೆ ಬುಧ. ಶುಕ್ರನ ಅನುಗ್ರಹ ಇದೆ, ಸಂಪತ್ತಿನ ಯೋಗ ಇದೆ, ಹಣಕಾಸು ಬರುತ್ತೆ, ಯಥೇಚ್ಛವಾಗಿ ಬರುತ್ತೆ. ಅಂದ್ಕೊಂಡು ಕೆಲಸಗಳನ್ನೆಲ್ಲ ಪೂರೈಸ್ಕೊಂಡ್ಬಿಡ್ತೀರಿ. ಮನೆ ತೊಗೋಬೇಕು ಅಂದ್ಕೊಂಡಿದ್ದೀರಿ, ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಿ, ಗಾಡಿ ತೊಗೋಬೇಕು ಅಂದ್ಕೊಂಡಿದ್ದೀರಿ, ಯಾವುದೋ ಒಂದು ಚಿಕ್ಕ ವಸ್ತುಗಳಂತೆ ಮೊಬೈಲ್ ಕೊಂಡ್ಕೋಬೇಕು ಅಂದ್ಕೊಂಡಿದ್ದೀರಿ ಅಂದ್ಕೊಂಡ್ರು ಕೂಡ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ಶುಕ್ರ ಭಾಗ್ಯದಲ್ಲಿದ್ದಾನೆ. ಹಣಕಾಸಿಗೇನು ಕೊರತೆ ಉಂಟಾಗೋದಿಲ್ಲ. ಕೇತು ಜನ್ಮಸ್ಥದಲ್ಲಿದ್ದಾನೆ, ಅದೊಂದು ನೆನಪಿಟ್ಕೊಳ್ಳಿ. ಅಲ್ಲಿ ವಿಷ್ಣುವಿನ ಆರಾಧನೆ ಕೂಡ ಬೇಕು. ವಿಷ್ಣು ಸಹಸ್ರನಾಮ ಓದ್ಕೊಳ್ಳಿ, ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾಯಿರಿ. ಹಾಗಾಗಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು, ವಿಷ್ಣುವಿನ ಪ್ರಾರ್ಥನೆ ಮಾಡಿದಾಗ ಯಾವುದೇ ಸಮಸ್ಯೆಗಳು ಬಾರದೇ ಇರತಕ್ಕಂತಹ ರೀತಿಯಲ್ಲಿ ನಿಮ್ಮನ್ನು ಕೇತು ರಕ್ಷಣೆ ಮಾಡ್ತಾನೆ. ಶನಿ 6ರಲ್ಲಿ, ಷಷ್ಠಮ ಸ್ಥಾನದಲ್ಲಿ ಶನಿ. ನೋಡಿ, ಉದ್ಯೋಗಕ್ಕೆ ಅಧಿಪತಿ ಆಗಿರ್ತಕ್ಕಂಥವನು, ಆಯುಷ್ಯಕ್ಕೆ ಅಧಿಪತಿ ಆಗಿರ್ತಕ್ಕಂತಹ ಶನಿ 6ನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ನೀವು ಮಾಡುವಂತಹ ಕೆಲಸಗಳಲ್ಲಿ ಜಯ ಕೊಡ್ತಾನೆ. ಆದರೆ ಶತ್ರುಕಾಟ ಇಟ್ಟಿರ್ತಾನೆ, ತಪ್ಪುಗಳನ್ನು ಹುಡುಕುವಂಥವ್ರು ಇರ್ತಾರೆ. ಅದಕ್ಕೆ ಧೃತಿಗೆಡಬೇಡಿ. ಯೋಚನೆಯನ್ನು ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ನನ್ನ ಕೈಲಿ ಆಗಲ್ವೇನೋ ಅಂತ ಅಂದ್ಕೊಳ್ಕೋಬೇಡಿ. ಒಳ್ಳೆಯ ಕೆಲಸ ಮಾಡುವಾಗ 108 ವಿಘ್ನಗಳು. ನೀವು ಒಳ್ಳೇದು ಮಾಡಿ ದೂಷಣೆ ಮಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ದೂಷಣೆ ಮಾಡ್ತಾರೆ. ಬಟ್ ಒಳ್ಳೇದು ಮಾಡೋ ಭಯ ಏನಕ್ಕೆ? ಹಾಗಾಗಿ ಈ 6ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಶತ್ರುಕಾಟವನ್ನು ಸೂಚನೆ ಮಾಡ್ತಾ ಹೋಗ್ತಾನೆ. ಬಟ್ ಚಿಂತೆ ಮಾಡಬೇಡಿ, ನಿಮ್ಮ ಕೆಲಸ ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ. ರಾಹು ಸಪ್ತಮದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಕನ್ಯಾ ರಾಶಿಯ ವೈವಾಹಿಕ ಜೀವನ ಸ್ವಲ್ಪ ಏರುಪೇರಾಗುತ್ತೆ. ಪ್ರೇಮಿಗಳಿಗೆ ಸ್ವಲ್ಪ ವಿರಸ ಉಂಟಾಗುವಂತಹ ಸಾಧ್ಯತೆಗಳಿದೆ. ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಅನ್ನೋದು ಕಲ್ತ್ಕೊಳ್ಳಿ ಅಂತ, ಅರ್ಥೈಸ್ಕೊಳ್ಳಿ, ನಿಧಾನಕ್ಕೆ ಉತ್ತರ ಕೊಡಿ.
ಎಲ್ರಿಗೂ ಈ ಕ್ಷಣಕ್ಕೆ ಉತ್ತರ ಕೊಟ್ಬಿಟ್ಟು ಗೆದ್ದು ಬಿಡಬೇಕು ಅನ್ನುವಂಥದ್ದಿಲ್ಲ. ಕಾರಣ ಗೆಲುವು ಅಷ್ಟು ಸುಲಭವಾಗಿ ಬರಲ್ಲ. ಗೆಲುವು ಸುಲಭವಾಗಿ ಬಂದರೆ ಗೆಲುವು ಅಂತ ಅನಿಸೋದಿಲ್ಲ. ಹಲವಾರು ಕಷ್ಟಗಳನ್ನು ಎದುರಿಸಿ ಗೆಲುವನ್ನು ಪಡೆದಾಗ ಮಾತ್ರ ಮನುಷ್ಯನಿಗೆ ಆ ಗೆಲುವಿನ ಅರಿವಾಗತ್ತೆ. ಹಾಗಾಗಿ ವೀಕ್ಷಕರೇ, ಯೋಚನೆ ಮಾಡಬೇಡಿ, ನಿಮ್ಮ ಜೊತೆಗೆ ನಾನಿದ್ದೇನೆ. ಎಂಥದ್ದೇ ಸಮಸ್ಯೆ ಬರಲಿ, ಯಜ್ಞಯಾಗಾದಿಗಳಿಂದ ಪರಿಹಾರ ಬೇಕು ಅಂತಿಲ್ಲ. ಬರೀ ಒಂದು ಚಿಕ್ಕ ಯಂತ್ರದಿಂದ ನೀವು ಆ ಫಲವನ್ನು ಅಥವಾ ನಿಮ್ಮ ಜಯವನ್ನು ತಂದುಕೊಳ್ಳಬಹುದು. ಹಾಗಾಗಿ ಯೋಚನೆ ಮಾಡದೆ ನಿಮಗೇನಾದ್ರು ಡೌಟ್ ಇತ್ತು ಅಂತಂದರೆ ಕೆಳಗಡೆ ನನ್ನ ನಂಬರ್ ಇದೆ, ನಂಬರಿಗೆ ಕಾಲ್ ಮಾಡಿ, ಇಲ್ಲ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳಿ. ದೊಡ್ಡ ದೊಡ್ಡ ದೇಹ, ದೊಡ್ಡ ಕಾರು, ದೊಡ್ಡ ವಾಹಿನಿಯಲ್ಲಿ ಬರ್ತಾರೆ, ದೊಡ್ಡ ದೇಹದ ಜೊತೆಗೆ ಒಂದಷ್ಟು ಮೈ ತುಂಬ ಬಂಗಾರ ಹಾಕ್ಕೊಂಡಿದ್ದಾರೆ. ನೋ, ಅವು ದೊಡ್ಡ ಗುರುಗಳಾಗೋಕ್ಕೆ ಸಾಧ್ಯ ಇಲ್ಲ. ಅನುಷ್ಠಾನ ಬೇಕು. ಆ ಅನುಷ್ಠಾನ ಇದ್ದಾಗ ಮಾತ್ರವೇ, ಅನುಷ್ಠಾನ ಅಂದರೆ ಏನು? ಸಿದ್ಧಿ ಮಾಡ್ಕೋಬೇಕು. ಭಗವಂತನ ನಾಮಸ್ಮರಣೆಯಲ್ಲಿ ನಿಮ್ಮನ್ನು ನೀವು ಅಡಕವಾಗಿಟ್ಕೊಳ್ಬೇಕು, ತೊಡಗಿಸ್ಕೊಳ್ಬೇಕು. ಯಾವಾಗಲೂ ಬರೀ ಲೌಕಿಕವಾಗಿ ಯೋಚನೆ ಮಾಡ್ತಾ ಇರ್ತೀರಿ ಅಂತಂದರೆ ಸಾಧ್ಯ ಇಲ್ಲ ಜೀವನ. ಹಾಗಾಗಿ ಯೋಚನೆ ಮಾಡದೆ ಧೈರ್ಯವಾಗಿರಿ. ನಿಮಗೆ ಸಮಸ್ಯೆ ಬಂತು ಅಂತಂದರೆ ನೇರವಾಗಿ ಕಾಲ್ ಮಾಡಿ. ಹೇಳಿದ್ದು ಜ್ಯೋತಿಷ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ 4 ಜನರಿಗೆ. ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರಿಗೆ ಹೇಳಿ, ಮಾಡ್ಕೊಳ್ಳೋಕ್ಕೆ ಹೇಳಿ. ಯಾಕೆಂದರೆ ನಾನು ಹೇಳಿದ ಭವಿಷ್ಯ 100ಕ್ಕೆ 100 ಸತ್ಯ ಆಗುತ್ತೆ ಅನ್ನುವಂತಹ ನಂಬಿಕೆಯೊಂದಿಗೆ ಸ್ನೇಹಿತರೆ, ಕನ್ಯಾ ರಾಶಿಯ ಜೂನ್ ತಿಂಗಳಿನ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಃ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.